ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ದುರ್ಯೋಧನನು ಭೀಷ್ಮನನ್ನು ತನ್ನ ಎಲ್ಲಾ ಸೈನ್ಯಕ್ಕೂ ಮುಖ್ಯ ಸೇನಾಪತಿಯಾಗಿರಬೇಕೆಂದು ಕೇಳಿಕೊಂಡುದು, ಭೀಷ್ಮನು ಕೆಲವು ನಿರ್ಣಯಗಳ ಮೇಲೆ ಅದನ್ನು ಅಂಗೀಕರಿಸಿದುದು, ದುರ್ಯೋಧನನು ಅವನನ್ನು ಸೇನಾ ಸೈನ್ಯಾಧಿಪತ್ಯದಲ್ಲಿ ಅಭಿಷೇಕ ಮಾಡಿದುದು ಎಂಬ 156ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಆಮೇಲೆ ದುರ್ಯೋಧನನು ತನ್ನ ಮಿತ್ರರಾದ ಅನೇಕ ರಾಜರೊಡಗೂಡಿ ಭೀಷ್ಮಾಚಾರ್ಯನ ಬಳಿಗೆ ಬಂದು ಕೈ ಮುಗಿದು ಹೀಗೆಂದು ಹೇಳುವನು: ತಾತ, ನಮ್ಮ ಸೈನ್ಯವು ಬಹಳ ಮಹತ್ತಾಗಿದ್ದರು ಅದನ್ನು ಸರಿಯಾಗಿ ನಡೆಸತಕ್ಕವನೊಬ್ಬನಿಲ್ಲದಿದ್ದರೆ ರಣರಂಗದಲ್ಲಿ ಇರುವೆಗಳ ಸಾಲಿನಂತೆ ಚದುರಿ ಹೋಗುವವು. ಅದಕ್ಕಾಗಿ ಆ ಸೈನ್ಯಕ್ಕೆಲ್ಲ ಮುಖ್ಯ ನಿಯಾಮಕನೊಬ್ಬನು ಇದ್ದೇ ಇರಬೇಕು. ಯಾವಾಗಲೂ ಒಂದು ವಿಷಯದಲ್ಲಿ ಇಬ್ಬರ ಯೋಚನೆಯು ಒಂದೇ ಸಮವಾಗಿರಲಾರದು. ಸೈನ್ಯವನ್ನು ನಡೆಸತಕ್ಕವರು ಇಬ್ಬರಿದ್ದರೆ ಅವರ ಶೌರ್ಯವೂ ಕೂಡ ಅನ್ಯೋನ್ಯ ಸ್ಪರ್ಧೆಯಲ್ಲಿಯೇ ಪ್ರವರ್ತಿಸುವುದು. ಹಿಂದೊಮ್ಮೆ ಬ್ರಾಹ್ಮಣರೆಲ್ಲರೂ ದರ್ಬೆಯ ಧ್ವಜಗಳನ್ನೆತ್ತಿಕೊಂಡು ಪರಾಕ್ರಮವುಳ್ಳ ಹೈಹಯ ದೇಶದ ರಾಜನನ್ನು ಎದುರಿಸಿದುದನ್ನು ಕೇಳಿ ಬಲ್ಲೆವು. ಆಗ ವೈಶ್ಯ ಶೂದ್ರರು ಅವರೊಡನೆ ಸೇರಿಕೊಂಡು ಕ್ಷತ್ರಿಯರಿಗೆ ಎದುರಾದರು. ಹೀಗೆ ಒಂದು ಕಡೆಗೆ 3 ವರ್ಣದವರು, ಮತ್ತೊಂದು ಕಡೆಗೆ ಆ ಕ್ಷತ್ರಿಯರು ಕಕ್ಷಿ ಪ್ರತಿಕಕ್ಷಿಗಳಾಗಿ ನಿಂತರು. ಆ 3 ವರ್ಣದವರಲ್ಲಿ ಜನಸಂಖ್ಯೆಯು ಬಹಳ ಹೆಚ್ಚಾಗಿದ್ದರು ಅನೇಕಾವರ್ತಿ ಅವರು ಪರಾಜಿತರಾಗಿ ಚೆದರಿ ಹೋದರು. ಕ್ಷತ್ರಿಯರ ಸಂಖ್ಯೆಯು ಸ್ವಲ್ಪವಾಗಿದ್ದರೂ ಅವರೇ ಜಯಿಸಿದರು. ಆಗ ಬ್ರಾಹ್ಮಣರೆಲ್ಲರೂ ಇದರ ಕಾರಣವೇನೆಂದು ಕ್ಷತ್ರಿಯರನ್ನೇ ಕೇಳಲು, ಯುದ್ಧ ಧರ್ಮವನ್ನು ತಿಳಿದ ಆ ಕ್ಷತ್ರಿಯರು ಹೀಗೆಂದು ಹೇಳಿದರು: ಎಲೈ ಬ್ರಾಹ್ಮಣರೇ, ನಾವು ಒಳ್ಳೆ ಬುದ್ಧಿಶಾಲಿಯಾದವನೊಬ್ಬನನ್ನು ಮುಂದಿಟ್ಟುಕೊಂಡು ಅವನ ಮಾತಿಗೆ ಕಟ್ಟು ಬಿದ್ದು ನಡೆಯುವೆವು. ನೀವಾದರೂ ಒಬ್ಬೊಬ್ಬರು ನಿಮ್ಮ ನಿಮ್ಮ ಸ್ವಬುದ್ಧಿಯನ್ನು ಅನುಸರಿಸಿ ನಿಮಗೆ ತೋರಿದಂತೆ ನಡೆಯುವಿರಿ. ಹೀಗೆ ನಿಮ್ಮಲ್ಲಿ ಕಟ್ಟುಪಾಡಿಲ್ಲದುದೇ ನಿಮ್ಮ ಪರಾಜಯಕ್ಕೆ ಕಾರಣವಾಯಿತು ಎಂದರು. ಒಡನೆಯೇ ಬ್ರಾಹ್ಮಣರು ತಮ್ಮಲ್ಲಿ ಬುದ್ಧಿಯಲ್ಲಿಯೂ ಶೌರ್ಯದಲ್ಲಿಯೂ ಮೇಲಾದವನೊಬ್ಬನನ್ನು ಸೇನಾಪತಿಯನ್ನಾಗಿ ಮಾಡಿಕೊಂಡು ಅದೇ ಕ್ಷತ್ರಿಯರನ್ನು ಜಯಿಸಿದರು. ಆದುದರಿಂದ ಓ ತಾತ, ಶೂರನು ಬುದ್ಧಿಶಾಲಿಯೂ ಹಿತೈಷಿಯೂ ಕಶ್ಮಲ ರಹಿತನೂ ಆದವನನ್ನು ಯಾರು ಸೇನಾಪತಿಯನ್ನಾಗಿ ಮಾಡಿಕೊಂಡು ಅವನ ಮಾತಿನಂತೆ ನಡೆಯುವರೋ ಅವರಿಗೆ ಯುದ್ಧದಲ್ಲಿ ಜಯವು ಸಿದ್ಧವು. ಈಗ ನಮ್ಮಲ್ಲಿ ಆ ಸ್ಥಾನಕ್ಕೆ ತಕ್ಕವನು ನೀನೆ. ನೀನು ನೀತಿಯಲ್ಲಿ ಶುಕ್ರಾಚಾರ್ಯರಿಗೆ ಸಮಾನನು, ನಮಗೆ ಯಾವಾಗಲೂ ಹಿತವನ್ನು ಕೋರತಕ್ಕವನು, ಶತ್ರುಗಳಿಂದ ಕದಲಿಸಲ್ಪಡದವನು, ಮರಣಕ್ಕೂ ಈಡಾಗದವನು, ಧರ್ಮದಲ್ಲಿಯೇ ನೆಲೆಗೊಂಡವನು. ಆದುದರಿಂದ ಗ್ರಹ ನಕ್ಷತ್ರಾದಿಗಳಿಗೆ ಸೂರ್ಯನು, ಔಷಧಿಗಳಿಗೆ ಚಂದ್ರನು, ಯಕ್ಷರಿಗೆ ಕುಬೇರನು, ದೇವತೆಗಳಿಗೆ ಇಂದ್ರನು, ಪರ್ವತಗಳಿಗೆ ಮೇರುವು, ಪಕ್ಷಿಗಳಿಗೆ ಗರುಡನು, ದೇವ ಸೈನ್ಯಕ್ಕೆ ಕುಮಾರಸ್ವಾಮಿಯು, ವಸುಗಳಿಗೆ ಅಗ್ನಿದೇವನು ಹೇಗೋ ಹಾಗೆ ನೀನು ನಮ್ಮೆಲ್ಲರಿಗೂ ನಿಯಾಮಕನಾಗಿರಬೇಕು. ಇಂದ್ರನಿಂದ ದೇವತೆಗಳು ಹೇಗೋ ಹಾಗೆ ನಾವು ನಿನ್ನಿಂದ ರಕ್ಷಿಸಲ್ಪಡತಕ್ಕವರು. ನೀನು ನಮಗೆ ಪ್ರಧಾನನಾಗಿದ್ದರೆ ದೇವತೆಗಳು ನಮ್ಮನ್ನು ಜಯಿಸಲಾರರು. ದೇವ ಸೈನ್ಯಕ್ಕೆ ಷಣ್ಮುಖನಂತೆ ನೀನು ನಮಗೆ ಮುಂದಾಳಾಗಿ ನಡೆಯಬೇಕು. ಕರುಗಳು ವೃಷಭವನ್ನು ಹೇಗೋ ಹಾಗೆ ನಾವು ನಿನ್ನನ್ನು ಹಿಂಬಾಲಿಸುವೆವು ಎಂದನು. ಅದಕ್ಕೆ ಆ ಭೀಷ್ಮನು: ಕುಮಾರ, ನೀನು ಹೇಳಿದುದೆಲ್ಲ ವಾಸ್ತವವೇ. ಆದರೆ ನನಗೆ ನೀವು ಹೇಗೋ ಪಾಂಡವರು ಹಾಗೆಯೇ. ಈಗಲೂ ನಾನು ಅವರಿಗೆ ಯಾವುದು ಹಿತವೋ ಅದನ್ನು ಹೇಳಬೇಕಾದುದು ಧರ್ಮವು. ಆದರೆ ನಿನಗೆ ನಾನು ಮಾತು ಕೊಟ್ಟಂತೆ ನಿನಗಾಗಿ ನಾನು ಯುದ್ಧ ಮಾಡಬೇಕಾದುದು ನ್ಯಾಯವೇ. ನೀನು ಹೇಳಿದಂತೆ ನನಗೆ ಸಮಾನನಾಗಿ ಯುದ್ಧ ಮಾಡತಕ್ಕವನು ಲೋಕದಲ್ಲಿ ಆ ಅರ್ಜುನನನ್ನು ಬಿಟ್ಟರೆ ಬೇರೊಬ್ಬನಿಲ್ಲವು. ಮಹಾ ಧೀಮಂತನಾದ ಅವನು ಅನೇಕ ದಿವ್ಯಾಸ್ತ್ರಗಳನ್ನೆಲ್ಲ ಬಲ್ಲವನು. ಆದರೆ ಅವನು ಯಾವಾಗಲೂ ಪ್ರತ್ಯಕ್ಷವಾಗಿ ನನ್ನೆದಿರಿಗೆ ನಿಂತು ಯುದ್ಧ ಮಾಡಲು ಇಷ್ಟಪಡಲಾರನು. ನಾನು ಮತ್ತು ಆ ಅರ್ಜುನನು ನಮ್ಮ ಅಸ್ತ್ರ ಬಲದಿಂದ ದೇವಾಸುರ ರಾಕ್ಷಸರೊಡನೆ ಈ ಸಮಸ್ತ ಜಗತ್ತನ್ನು ಕ್ಷಣ ಮಾತ್ರದಲ್ಲಿ ನಿರ್ಮಾನುಷ್ಯವಾಗಿ ಮಾಡಬಲ್ಲೆವು. ಓ ದುರ್ಯೋಧನ, ನೀನು ಯುದ್ಧಕ್ಕೆ ನಿಂತರೂ ಆ ಪಾಂಡವರನ್ನು ಓ ದುರ್ಯೋಧನ, ನಾನು ಯುದ್ಧಕ್ಕೆ ನಿಂತರೂ ಆ ಪಾಂಡವರನ್ನು ಮಾತ್ರ ನನ್ನ ಕೈಯಿಂದ ಕೊಲ್ಲಲಾರೆನು.
ನಾನು ಕೊಲ್ಲಲು ಬಾರದು. ಆದುದರಿಂದ ನನಗಿದಿರಾದ ಬೇರೆ ಯೋಧರನ್ನೆಲ್ಲ ನಾನು ನನ್ನ ಒಂದೊಂದು ಬಾಣ ಪ್ರಯೋಗದಿಂದ ಲಕ್ಷೋಪಲಕ್ಷ ಸಂಖ್ಯೆಯಾಗಿ ಕೊಲ್ಲುವೆನು. ಆ ಪಾಂಡವರು ಯುದ್ಧದಲ್ಲಿ ಮೊದಲೇ ನನ್ನನ್ನು ಕೊಲ್ಲದಿದ್ದರೆ ನಾನು ಈಗ ಹೇಳಿದಂತೆ ಅವರಿಗೆ ಸೈನ್ಯ ನಾಶರೂಪವಾದ ವಧವನ್ನು ಮಾಡುವುದರಲ್ಲಿ ಸಂದೇಹವಿಲ್ಲ. ನಾನು ಈ ಸೈನ್ಯಾಧಿಪತ್ಯವನ್ನು ಕೈಗೊಳ್ಳಬೇಕಾದರೆ ಮತ್ತೊಂದು ನಿರ್ಣಯಕ್ಕೆ ನೀನು ಒಪ್ಪಬೇಕು. ನಿನ್ನ ಮಿತ್ರನಾದ ಕರ್ಣನು ಯಾವಾಗಲೂ ನಮ್ಮೊಡನೆ ಜಗಳವಾಡುತ್ತಲೇ ಇರುವನು. ಆದುದರಿಂದ ಈ ಕರ್ಣನಾದರೂ ಮೊದಲು ಯುದ್ಧ ಮಾಡಲಿ, ಇಲ್ಲವೇ ನಾನಾದರೂ ಯುದ್ಧ ಮಾಡುವೆನು. ಇಬ್ಬರನ್ನು ಮಾತ್ರ ನೀನು ಒಂದಾಗಿ ಕಲೆಸಬಾರದು ಎಂದನು. ಈ ಮಾತನ್ನು ಕೇಳಿದೊಡನೆ ಸಮೀಪದಲ್ಲಿದ್ದ ಕರ್ಣನು ದುರ್ಯೋಧನನನ್ನು ನೋಡಿ ಕೋಪದಿಂದ, ಈ ಭೀಷ್ಮನು ಬದುಕಿರುವವರೆಗೆ ನಾನು ಯುದ್ಧ ಮಾಡುವುದಿಲ್ಲ, ಇವನು ಸತ್ತ ಮೇಲೆಯೇ ನಾನು ಅರ್ಜುನನನ್ನು ಎದುರಿಸುವೆನು ಎಂದನು. ಜನಮೇಜಯ ರಾಜ ಆ ನಿರ್ಣಯದಂತೆಯೇ ದುರ್ಯೋಧನನು ಭೀಷ್ಮನಿಗೆ ಸೈನ್ಯಾಧಿಪತ್ಯದಲ್ಲಿ ಶಾಸ್ತ್ರೋಕ್ತವಾಗಿ ಅಭಿಷೇಕವನ್ನು ನಡೆಸಿದನು. ಆ ಕಾಲದಲ್ಲಿ ಬ್ರಾಹ್ಮಣರಿಗೆ ಭೂರಿ ದಕ್ಷಿಣೆಗಳನ್ನು ಕೊಡಿಸಿದನು. ಶಂಖ, ಬೇರಿ, ಮೃದಂಗ ಮೊದಲಾದ ವಾದ್ಯಗಳು ನುಡಿಸಲ್ಪಟ್ಟವು. ವೀರರ ಸಿಂಹನಾದಗಳು, ವಾಹನಗಳ ಕೂಗಾಟಗಳು ಕೇಳಿಸಿದವು. ಆದರೆ ಆ ಕಾಲದಲ್ಲಿ ಅಶುಭ ಸೂಚಕಗಳಾಗಿ ಸಿಡಿಲು ಬಿದ್ದಿತು, ಭೂಕಂಪ ಉಂಟಾಯಿತು, ಆನೆಗಳು ಗೋಳಿಟ್ಟವು. ಎಲ್ಲ ಯೋಧರ ಮನಸ್ಸು ಎಳೆದು ಹೋಗುವಂತೆ ಇಂತಹ ಅಪಶಕುನಗಳೆಲ್ಲವೂ ಕಾಣಿಸಿದವು. ಅಶರೀರ ವಾಕ್ಕುಗಳು ಕೇಳಿಸಿದವು. ಆಕಾಶದಲ್ಲಿ ಮೇಘವಿಲ್ಲದೆ ರಕ್ತದ ಮತ್ತು ಕೆಸರಿನ ಮಳೆಯು ಸುರಿಯಿತು. ನರಿಗಳು ಭಯೋತ್ಪಾತಕವಾಗಿ ಕೂಗುತ್ತಿದ್ದವು. ಹೀಗೆ ಭೀಷ್ಮನ ಅಭಿಷೇಕ ಕಾಲದಲ್ಲಿ ಹಲವು ಉತ್ಪಾತಗಳು ಕಾಣಿಸಿದವು. ಈ ಅಭಿಷೇಕವು ನಡೆದ ಮೇಲೆ ದುರ್ಯೋಧನನು ಅಮಂಗಳ ನಿವಾರಣಾರ್ಥವಾಗಿ ಬ್ರಾಹ್ಮಣರಿಂದ ಸ್ವಸ್ತಿವಾಚನವನ್ನು ಮಾಡಿಸಿ ಅವರಿಗೆ ಅನೇಕವಾಗಿ ಗೋದಾನ ಹಿರಣ್ಯದಾನಗಳನ್ನು ಮಾಡಿಸಿದನು. ಆಮೇಲೆ ದುರ್ಯೋಧನನು ಭೀಷ್ಮನನ್ನು ಮುಂದಿಟ್ಟುಕೊಂಡು ಎಲ್ಲ ಸೈನ್ಯಗಳೊಡನೆಯೂ ಕೂಡಿ ಜಯ ಘೋಷದೊಡನೆ ಕುರುಕ್ಷೇತ್ರಕ್ಕೆ ಹೊರಟು ಬಂದನು. ಓ ಜನಮೇಜಯ ರಾಜ, ಹೀಗೆ ಕೌರವನು ಕರ್ಣನೊಡನೆ ಆ ಕುರುಕ್ಷೇತ್ರವನ್ನು ಸುತ್ತಿ ನೋಡಿ ಬಂದು ಸಮವಾದ ಒಂದು ಪ್ರದೇಶದಲ್ಲಿ ತನ್ನ ಶಿಬಿರವನ್ನು ಮಾಡಿದನು. ಉಪ್ಪಿಲ್ಲದೆ ಮಧುರವಾದ ನೀರುಳ್ಳದ್ದಾಗಿಯೂ ತೃಣ ಜಲ ಕಾಷ್ಟ ಸಮೃದ್ಧವಾಗಿಯೂ ಇರುವ ಆ ಪ್ರದೇಶವು ಒಂದು ಕ್ಷಣ ಮಾತ್ರದಲ್ಲಿ ಹಸ್ತಿನಾವತಿ ಪಟ್ಟಣದಂತೆಯೇ ಸಮಸ್ತ ಸೌಕರ್ಯಗಳಿಂದ ಕೂಡಿ ಶೋಭಿಸುತ್ತಿತ್ತು. ಇದು 156ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.